ನಾನ್ ಅನ್ಕೊಂಡ್ರೆ ಅದನ್ನ ನಾನು ಎಷ್ಟೇ ಕೆಟ್ಟದಾಗ ಇವ್ರಿಗೆ ಹೇಳಿದ್ರು ಇವ್ರು ಕನ್ವೆ ಮಾಡ್ತಾರೆ ವಾಪಸ್. ಯಾಕೆ ರಾಜೇಶ್ ಅಣ್ಣನ್ ನೋಡಿದ ತಕ್ಷಣ ಅದೊಂದು ಗೊತ್ತು ಗಾಂಭೀರ್ಯ ಕಾಣುತ್ತೆ. ನಾನು ಇಡೀ ಸಿನಿಮಾದಲ್ಲಿ ಏನು ಹೇಳ್ದೆ ಎಲ್ಲಾ ಶಾರ್ಟ್ ಓಕೆ ಆಗಿದ್ರು ರಾಜೇಶ್ ಅಣ್ಣ ಅವ್ರ ಟ್ಯಾಕ್ಸಿ. ಇವರಲ್ಲೊಬ್ಬ ನಟ ನಿರ್ದೇಶಕ ಅಲ್ಲಿ ಟಕ್ಕಂತ ಓಪನ್ ಆಗಿ ಡೋರ್ ತೆಗೆದ್ರು. ಒಂದು ಎಮ್ಮೆಲ್ಲೆ ಒಂದ್ ಗತ್ ಬಂದು ಅದ್ ನೋಡಿ ಅಂತಾರಲ್ಲ ಅಂದ ತಕ್ಷಣ ಎಲ್ಲ ನೀಟಾಗಿ ಸೈಡ್ ಇವ್ರು ಬಂದ್ರೆ ನಂಗೆ ಸಮಾಧಾನ ಆಗ್ಬಿಡ್ತೈತಿ. ಯಾಕಂದ್ರೆ ಅಕ್ಕಪಕ್ಕ ಆರ್ಟಿಸ್ಟ್ ಏನೇನ್ ಹೇಳ್ಬೇಕು ಸೀನ್ ಪೇಪರ್ ಕೊಟ್ಬಿಟ್ಟು ಅಣ್ಣ ಇವ್ರು ಇದಂತ ಅಣ್ಣ ಅದೇನೋ ಒಂಚೂರು ನೋಡ್ಬಿಡಿ ಅಂದ್ರೆ ಸರಿ ಬಿಡು ನೀನ್ ಹೋಗಿ ನಿನ್ ಕತೆ. ನನ್ನ ಜೀವನದ ಪ್ರತಿ ತಿರುವಲ್ಲೂ ರಾಜೇಶ್ ಅಣ್ಣ ಇದೆ. ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ನನ್ಗೆ ಸೂರಿ ಸರ್ ಅವತ್ತು ಅವಾಗ ಹೇಳಿದ್ರು, ಹೆಗ್ಡೆ ಅವರು ಮತ್ತೆ ಸೂರಿ ಸರ್, ಲವ್ ಇದು ಯಾಕೆ ಇದು ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ ನಿನಗೆ ಅಂತ ನಂಗೆ ತೋರಿಸಿದ್ರು ಸರ್. ಆಫೀಸ್ ಬಂದಾಗ ವಜ್ರೇಶ್ವರಲ್ಲಿ ತೋರಿಸಿ ದೀಪಣ್ಣನ ಇದ್ರಲ್ಲ ಸರ್ ಹೆಂಗೆ ಅಂತಂದ್ರೆ ನನಗೆ ಸರ್ ಸೂಪರ್ ಆಗಿದೆ ಸರ್. ಕರೆಕ್ಟಾಗಿ ಹೇಳ ಇಲ್ಲ ಸರ್ ಸೂಪರ್ ಆಗಿದೆ ಸುಮ್ನೆ ಹೇಳ್ಬೇಡ ಅಂತ ಅಂದ್ಬಿಟ್ಟು. ಆಮೇಲೆ ಈ ಒಂದು ಅದು ಆ ಒಂದು ಇದಿತ್ತು ಅವ್ರಿಗೆ ಪಾಪ ಎಲ್ಲ ಯಾವನು ಗ್ಯಾರಂಟಿ ಅದು ಗೊತ್ತಿಲ್ಲ. ಸಿನಿಮಾ ಫಸ್ಟ್ ಡೇ ಸರ್ ಸಂತೋಷ್ ಥಿಯೇಟರ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ನಾವು ಅಲ್ಲ ಇಷ್ಟು ದೊಡ್ಡ ಥಿಯೇಟರ್ ಅಲ್ಲಿ ಹೆಂಗೆ ಅಂತ ಇವನು ಅಷ್ಟೇ ಮೂಲೆಂಡ ಸಂತೋಷ್ ಅಲ್ಲ ದೊಡ್ಡ ಥಿಯೇಟರ್. ನಿಮ್ದು ಎಷ್ಟು ಬ್ಯೂಟಿಫುಲ್ ಜರ್ನಿ ಅಂದ್ರೆ ಇವತ್ತು ಇಡೀ ಕರ್ನಾಟಕ ಗೊತ್ತಾಗುತ್ತೆ. ಅಂದ್ರೆ ಕೆಂಡ ಸಂಪಿಗೆ ಅನ್ನೋ ಸಿನಿಮಾ ಒಂದು ಅಂದ್ರೆ ಅದೊಂಥರ ಥೀಸಿಸ್ ತರ ಆಗೋಯ್ತು. ಇವಾಗ ಒಂದು ಲೈಬ್ರರಿ ತರ ನಿಮ್ಗಳಿಗಂತೂ ಅದೊಂದು ಗ್ರಂಥ ತರ ಆಗೋಯ್ತು. ಸೊ ಇಂಥ ಒಂದು ಎಕ್ಸ್ಪೀರಿಯನ್ಸ್ ಇರೋಂಥ ನೀವು ರಾಜೇಶ್ ಸರ್ ಜೊತೆಗೆ ಇಷ್ಟು ಒಡನಾಟ, ಮತ್ತೆ ಈ ಸಿನಿಮಾಗೆ ಕಾಸ್ಟ್ ಮಾಡಿದ್ದು ಅವ್ರಿಗೊಂದು ಪಾತ್ರ ಬರೆದಿದ್ದು, ಟ್ರೇಲರ್ ಒಂದು ಶಾರ್ಟ್ ನೋಡಿದೆ ಅಂದ್ರೆ ಅವ್ರಿಗೆ ಬರೆಯುವಂತ ಕೆಲಸ ಆದಾಗ ಇಲ್ಲ. ರಾಜೇಶ್ ಅಣ್ಣ ಅವ್ರದ್ದು ಫಸ್ಟ್ ನಾನೇ ಅವರೇ ಮಾಡ್ತಾರೆ, ಅವ್ರು ಇಲ್ಲ ಅಂದ್ರೂ ಮಾಡ್ತಾರೆ ನಾನೇ ಫಿಕ್ಸ್ ಆಗ್ಬಿಟ್ಟಿದ್ದೆ ಅವ್ರಿಗೆ ಹೇಳಕ್ ಮುಂಚೆನೆ. ಆಮೇಲೆ ಇನ್ನೊಂದು ಏನಂದ್ರೆ ನನ್ಗೊಂದು ಧೈರ್ಯ ಇರುತ್ತೆ ಇವ್ರು ಬಂದ್ರೆ ಸೆಟ್ಟಲ್ಲಿ. ಆಕ್ಚುಲಿ ಇಡೀ ಸಿನಿಮಾದಲ್ಲಿ ಯಾರು ಡೈರೆಕ್ಟ್ ಆಗಿ ಯಾವನ್ನೂ ವಿರೋಧ ಮಾಡ್ಕೊಂಡಿಲ್ಲ. ಇಡೀ ಕಥೆಯಲ್ಲಿ ಸೀನ್ ಇರೋದು ಎಲ್ಲ ಇಂಡೈರೆಕ್ಟ್ ಆಗಿ ಹೇಳ್ಬೇಕು ಸೀನಲ್ಲಿ. ಇದನ್ನ ಕರೆಕ್ಟ್ ಆಗಿ ನಾನ್ ಅನ್ಕೊಂಡ್ರೆ ಅದನ್ನ ನಾನು ಎಷ್ಟೇ ಕೆಟ್ಟದಾಗ ಇವ್ರಿಗೆ ಹೇಳಿದ್ರು ಇವ್ರು ಕನ್ವೆ ಮಾಡ್ತಾರೆ ವಾಪಸ್. ಯಾಕಂದ್ರೆ ನನ್ನ ಮನಸ್ಥಿತಿ ಪರಿಸ್ಥಿತಿ ಇವ್ರಿಗೆ ಗೊತ್ತಿತ್ತು, ಇವ್ರು ಕರೆಕ್ಟ್. ಆಮೇಲೆ ರಾಜೇಶ್ ಅಣ್ಣನ್ ನೋಡಿದ ತಕ್ಷಣ ಅದೊಂದು ಗೊತ್ತು ಗಾಂಭೀರ್ಯ ಕಾಣುತ್ತೆ. ಜಸ್ಟ್ ಅವ್ರಿಗೆ ಬಟ್ಟೆ ಹಾಕಿದ್ರೆ ಸಾಕು ಫೇಸಲ್ಲಿ ಬರುತ್ತೆ. ಅದಕ್ಕೆ ಒಂದ್ ಸ್ವಲ್ಪ ಮೀಸೆ ಎಲ್ಲ ಸ್ವಲ್ಪ ದಾಡಿ ಬಿಡಿಸಿ ಒಂದ್ ನೆಗ್ಲಿಟ್ ಆಗಿರೋ ಒಂದು ಎಮ್ಮೆಲ್ಲೆ ಇದ್ರೆ ಎಷ್ಟು ನೆಗ್ಲಿಸಮ್ ಇರ್ಬೋದು ಅಷ್ಟು ಮ್ಯಾಕ್ಸಿಮಮ್ ನೆಗ್ಲಿಸಮ್ನ ರಾಜೇಶ್ ಅಣ್ಣ ಅಂದ್ರೆ ನಾನು ಅಷ್ಟೇ ಹೇಳಿದೆ, ಅಣ್ಣ ಲೇಜಿ ಆಗಿರ್ತಾರಲ್ಲ ಎಮ್ಮೆಲ್ಲೆ ಬಾಡೇ ಇದ್ರಲ್ಲಿ ಆ ಥರದೊಂದು ಲೇಜಿ ಆಗಿರಂಗ್ ಮಾಡಿ ಅಣ್ಣ. ಸರಿ ಆಯ್ತು ಬಿಡು. ನಾನು ಕಥೆಯಲ್ಲಿ ಹೇಳಿದೆ ಫಸ್ಟ್ ನಾನು ಇವ್ರನ್ನ ಈ ಕ್ಯಾರೆಕ್ಟರ್ ಅಂತ ಏನು ಅಣ್ಣ ಫಸ್ಟ್ ಕತೆ ಕರೆಕ್ಟಾಗಿ ಆಯ್ತು ಅಣ್ಣ, ಕರೆಕ್ಟಾಗಿ ಐತೆ ಓಕೆ ನಾ ಅದರಲ್ಲಿ ಈ ಕ್ಯಾರೆಕ್ಟರ್ ಅಂದ್ರೆ ಸರಿ ಆಯ್ತು ಬಿಡು ಅಂದ್ರು. ಜಾಸ್ತಿ ಏನು ಶೂಟಿಂಗ್ ಹೋದ್ಮೇಲೆ ಸೀನ್ ಪೇಪರ್ ಕೊಟ್ಬಿಟ್ಟೆ. ನಂಗೆ ಗೊತ್ತಿತ್ತು ನೀವೇನಾದ್ರೂ ಮಾಡಿ ಅಣ್ಣ ಇದನ್ನ ಹೆಂಗಾರು ಹೇಳಿ ಯಾವ್ದು ಹೇಳ್ಬೇಕು ಅನ್ನೋದನ್ನ ಹೇಳಿ ಬೇಡ ಅನ್ನೋದನ್ನ ಹೊಡೆದು ಬಿಡಿ ಅಂತ. ಇವ್ರ ಸೀನ್ನ ನೀಟಾಗಿ ನೋಡಿ ಇದನ್ನ ಇದಿರ್ಲಿ ಇನ್ನೊಂದು ಎರಡು ಇದು ಸೇರಿಸ್ತಾನೆ ಅಂತ ಓಕೆ ಅಂದು. ನಾನು ಏನು ಹೇಳಲಿಲ್ಲ, ಅವರೇ ಮಾಡಿದ್ರು. ನಾನು ಒಂದೇ ಎಲೆ ಅಡಿಕೆ ಹಾಕ್ಬಿಡಿ ಎಲ್ಲ ಸೀನಲ್ವ ಅಂತ ಹೇಳಿದ್ರು. ಎಲೆ ಅಡಿಕೆನ ಅವ್ರು ಹಾಕೊಂಡು ಇಡೀ ಸಿನಿಮಾದಲ್ಲಿ ಎಲೆ ಅಡಿಕೆ ಹಾಕೊಂಡೇ ಮಾತಾಡಿದ್ರೆ ಡಬ್ಬಿಂಗ್ನು ಹಂಗೆ ಮಾಡಿದ್ರು. ಒಂದು ಎಲೆ ಅಡಿಕೆ ಹಾಕೊಂಡೇ ಮಾತಾಡೋರು ಥ್ರೂಔಟ್ ಸಿನಿಮಾ. ನಾನು ಇಡೀ ಸಿನಿಮಾದಲ್ಲಿ ಏನು ಹೇಳ್ದೆ ಎಲ್ಲ ಶಾರ್ಟ್ ಓಕೆ ಆಗಿದ್ದು ರಾಜೇಶ್ ಅಣ್ಣ ಅವ್ರ ಟ್ಯಾಕ್ಸಿಲಿ. ನಾನು ಏನು ಹೇಳ್ತಾರೆ ಹಿಂಗ್ ಅಣ್ಣ ಹಿಂಗ್ ನೋಡೋದು ಹಿಂಗ ಓಕೆ. ಆಕ್ಚುಲಿ ರಫಲ್ಲಿ ಹುಡುಕ್ರೆ ಇನ್ನೊಂದು ಶಾರ್ಟ್ ಯಾವ್ದಾದ್ರು ಬೇಕು ಅಂತ ರಶ್ ಅಲ್ಲಿ ಸೆಕೆಂಡ್ ಶಾರ್ಟ್ ಇಲ್ಲ, ಒಂದೊಂದೇ ಶಾರ್ಟ್ ಓಕೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ನಮ್ ಸಿನಿಮಾದ. ಆಮೇಲೆ ಇವ್ರು ಹೇಳ್ತಾ ಇದ್ರು ಅಲ್ಲೊಂದ್ ಬೇಕಲ್ಲ ಒಂದ್ ವೈಟ್ ತಗೊಂಡು ಸೇಫ್ಟಿಗೆ ಅಂತ ಆ ತರದ್ದು ಹೇಳೋದಿದೆಯಲ್ಲ. ಅಲ್ಲಿ ಆ ಸೀನ್ ತೆಗಿಬೇಕಾದ್ರೆ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಒಂದು ಲಾಜಿಕ್ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಅಣ್ಣ ಹಿಂಗ ಆಗ್ಬಿಟ್ಟೈತೆ ಅದನ್ನ ಇಲ್ಲಿ ಹೇಳಕ್ ಆಗಲ್ಲ, ಆ ತರದೊಂದು ಪ್ರಾಬ್ಲಮ್ ಇತ್ತು. ಹಿಂಗ ಆಗ್ಬಿಟ್ಟೈತೆ ಇದನ್ನ ಏನ್ ಮಾಡೋಣ ಅಂದಾಗ ಇವ್ರೊಂದು ಐಡಿಯಾ ಕೊಟ್ರು, ಹಿಂಗ ಹೇಳಿಸ್ಬಿಡೋಣ ಅವಾಗ ಅದು ಮ್ಯಾಚ್ ಆಗುತ್ತೆ ಅಂದ್ರು. ಸರಿ ಆಯ್ತು ಬಿಡಿ ಅಂತ. ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಆಕ್ಚುಲಿ ಆ ಲಾಜಿಕ್ ಐಡಿಯಾನ ರಾಜೇಶ್ ಅಣ್ಣ ಹೇಳಿದ್ದು. ಅಲ್ಲಿ ನಾವೇನೋ ಒಂದು ಪ್ರೋಗ್ರಾಮಿಂಗ್ ಮಾಡಿದ್ವು, ಆ ಪ್ರೋಗ್ರಾಮ್ ಕರೆಕ್ಟ್ ಆಗಿ ಆ ಟೈಮ್ಗೆ ಅದು ಅವೈಲಬಿಲಿಟಿ ಪ್ರಾಬ್ಲಮ್ ಆಯ್ತು. ಅವಾಗ ಅಣ್ಣ ಲಾಜಿಕ್ ಹೊಡಿಯುತ್ತಲ್ಲ ಅಂದಾಗ ರಾಜೇಶ್ ಅಣ್ಣ ಒಂದು ಲಾಜಿಕ್ ಹೇಳಿದ್ರು ಹಿಂಗ್ ಮಾಡೋಣ ಅಂತ. ಅದನ್ನ ಅಡಾಪ್ಟ್ ಮಾಡಿದ್ದು. ಆಗ ನನಗನ್ಸಿದ್ದು ಇವರು ರಾಜೇಶ್ ಅಣ್ಣ ಬಂದ್ರೆ ನಾನು ನೆಮ್ಮದಿಯಾಗಿ ಶೂಟಿಂಗ್ ಮಾಡ್ಬೋದು. ಈಗ ಯಾಕಂದ್ರೆ ಈ ಒಂದು ಫುಲ್ ಕ್ರೌಡ್ ಇರೋ ಕಡೆ ಆ ಜನಗಳು ಅಂದ್ರೆ ಅವ್ರ ಪಾಪ ಯಾರು ಸಿನಿಮಾ ಗೊತ್ತಿಲ್ಲ, ಅದ್ರ ಮಧ್ಯೆ ಅವ್ರು ನಡ್ಕೊ ಬರ್ಬೇಕು. ಅವ್ರಿಗೆ ಗೊತ್ತಾಗ ಓವರ್ಲ್ಯಾಪ್ ಜನಗಳಿಗೆ ಅಡ್ಡ ಬರಬೇಡಿ ಅಂದ್ರೆ ಅವ್ರು ಕೇಳಲ್ಲ, ಅವ್ರಿಗೆ ಗೊತ್ತಾಗಲ್ಲ. ಅದ್ರಲ್ಲಿ ಬೇರೆ
ಇವರು ಸೀರಿಯಲ್ಲು ಸಿನಿಮಾ ನೋಡಿ ನೋಡಿ ನಾರ್ತ್ ಕರ್ನಾಟಕದಲ್ಲಿ ಇವ್ರು ಬಿಡ್ತಾ ಇಲ್ಲ. ನಾನು ಹೇಳಿದೆ, ಅಣ್ಣ ನನ್ನ ಕೈಲಿ ಕಂಟ್ರೋಲ್ ಮಾಡೋಕೆ ಆಯ್ತಾ ಇಲ್ಲ, ನೀವು ಓವರ್ಲ್ಯಾಪ್ ಮಾಡ್ಕೊಂಡಿರೋ ಬಿಟ್ಟಿರೋ ನನ್ನ ಕ್ಯಾಮ್ರಕ್ಕೆ ನೀವು ಕಾಣಬೇಕು, 5 ಜನ ನೀವೇ ತಳ್ತೀರಾ ಇಲ್ಲ ನೀವೇ ಕ್ಯಾಮ್ರಾಗೆ ನನಗೆ ಪ್ರೊಫೈಲ್ ಕೊಡ್ತೀರಾ ನಂಗೆ ಗೊತ್ತಿಲ್ಲ ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ ಕಂಟ್ರೋಲ್ ಮಾಡೋಕ್ಕೆ, ನೀವು ಮಾಡಿ ನೀನು ಆ್ಯಕ್ಷನ್ ಹೇಳಿ ನಾನು ಮಾಡ್ತೀನಿ. ಇವರಲ್ಲೊಬ್ಬ ನಟ ನಿರ್ದೇಶಕ ಅಲ್ಲಿ ಟಕ್ಕಂತ ಓಪನ್ ಆಗಿ ಡೋರ್ ತೆಗೆದ್ರು. ಒಂದು ಎಮ್ ಎಲ್ ಎ ಒಂದು ಗತ್ ಬಂದು ಅದು ನೋಡಿ ಹಿಂಗೆ ಅಂತಾರಲ್ಲ, ಅಂದ ತಕ್ಷಣ ಎಲ್ಲ ನೀಟಾಗಿ ಸೈಡ್ ಬಂದರು. ಕರೆಕ್ಟಾಗಿ ಬಂದರು, ನಾನು ಬಸ್ಕಿಸ್ಬಿಟ್ಟು. ಇಲ್ಲ ಅಂದರೆ ಎಲ್ಲ ಇವ್ರು ಕರೆಕ್ಟಾಗಿ ಹಿಂಗೆ ತಿರುಗೋ ಟೈಮ್ಗೆ ಒಬ್ಬ ಅಡ್ಡ ಬಂದು ಹಿಂಗೆ ನೋಡ್ಬಿಟ್ಟು ನೀವೆಲ್ಲ ಅವರು ಅಂತಂದ್ರೆ ತಲೆ ಹುಚ್ಚಿಡ್ದಲ್ಲ ಇರ್ತಾಯಿತ್ತು, ತಿರುಗಿ ಎಂಥ ಕೆಲಸ ಮಾಡ್ಕೊಂಡು ಹೋಗಲ್ಲಪ್ಪ ಅಂತ. ಅದನ್ನ ರಾಜೇಶಣ್ಣ ಮಾಡಿದ್ರು, ನೀನು ಸುಮ್ಮನೆ ಆ್ಯಕ್ಷನ್ ಹೇಳು ಓವರ್ಲ್ಯಾಪ್ ಆಗದಿರಂಗೆ ನಮ್ಮ ಮೇಂಟೈನ್. ಆಮೇಲೆ ನಾಗಾಭರಣ ಸರ್ನೆಲ್ಲ ನೀಟಾಗಿ ನಿಲ್ಸ್ಕೊಂಡ್ರು, ಅವರು ಕಾಣ್ಬೇಕು ಇವರು. ನಾನು ತುಂಬಾ ದೂರದಲ್ಲಿದ್ದೀನಿ, ವೈಟ್ ಶಾರ್ಟ್ ತೆಗಿತಾ ಇರೋದು, ಜನ ಜಾಸ್ತಿ ನಾನು ಹೇಳೋದೇ ಕೇಳ್ತಾ ಇಲ್ಲ. ಅಲ್ಲಿ ಆ ಗ್ಯಾಪ್ ಅಲ್ಲಿ ಒಬ್ಬ ಫೋನ್ ತಗೊಂಡು ನಮ್ಗೊಂದು ಫೋಟೋ ಕೊಡಿ ಅಂತಾನೆ. ನನಗೆ ಇದು ಮೇಜರ್ ಆಗಿ ನಾವು ಅನುಭವಿಸಿದ್ವಿ. ಇವೆಲ್ಲ ನಮ್ಗೊಂಥರ ಎಕ್ಸ್ಪೀರಿಯನ್ಸ್. ಕೆಡ್ಸಪ್ಗೆ ಹುಬ್ಳಿನಲ್ಲಿ ಶೂಟಿಂಗ್ ಮಾಡ್ತಾ ಇದೀವಿ, ನಟಿಸ್ಕೊಂಡು ಹೋಗೋ ಸೀನು. ಅಲ್ಲಿ ಪೊಲೀಸ್ ಪ್ಲಟೂನ್ ಹಾಕೊಂಡು ನಿಂತ್ಕೊಂತಾರೆ 25 ಜನ. ಪೊಲೀಸ್ ಪರ್ಮಿಷನ್ ಹಾಕಿದೀವಿ. ಬೆಳಗ್ಗೆ ಹೋದ್ರೆ ಎಲ್ಲಿ ಇವತ್ತು ಶೂಟಿಂಗ್ ಅಂತ ಕೇಳ್ತಾರೆ. ನಾವು ಅವ್ರಿಗೆ ಹೇಳ್ತಾ ಇಲ್ಲ, ನಾವ್ ಎಲ್ಲೆಲ್ಲಿ ಕ್ಯಾಮ್ರಾ ಇಡ್ತಾ ಇದೀವಿ ಅಂತ ಅವ್ರು ದೇವರೇ ಗೊತ್ತಿಲ್ಲ ಅವ್ರಿಗೆ. ಅಂತಂತ ಕಡೆ ಕ್ಯಾಮ್ರಾ ಇಡ್ತಾ ಇದೀವಿ. ಫುಲ್ಲೆಲ್ಲ ಕ್ಯಾಂಡಿಡ್, ಎಲ್ಲೇ ಯಾವ್ದೋ ಮೇಲ್ಗಡೆ ಬಿಲ್ಡಿಂಗ್ ಮೇಲೆ ಒಂದು ಇದನ್ನ ಫ್ರಿಡ್ಜ್ದು ಕವರ್ನ ಇದು ಪ್ಯಾಕೇಜ್ ಇರುತ್ತಲ್ಲ, ಅದ್ರ ಹಿಂದೆ ಕ್ಯಾಮ್ರಾ ಇಟ್ಕೊಂಡೆಲ್ಲ ಶೂಟ್ ಮಾಡಿದ್ವಿ. ಅದ್ರಲ್ಲಿ ನೀವು ಮೋಡಗ ಸೀನ್, ಅದು ಒಂದು ದೊಡ್ಡ ಅದ್ದ ಅಂತ ಆಗುತ್ತೆ. ಇಬ್ರು ಪೊಲೀಸ್ನವ್ರು ಇವ್ನು ನೋಡ್ತಾರೆ, ಇವ್ನು ನೋಡೋಯ್ತಾನೆ, ಪೊಲೀಸ್ನವ್ರು ಅಟ್ಟಿಸ್ಕೊಂಡು ಹೋಗ್ತಾರೆ. ಸುಮಾರು ಜನ ಇವ್ನು ಕಳ್ಳ ಅನ್ಕೊಂಡು ಒಡೆಯಕ್ಕೆಲ್ಲ ಹೋಗಿ ತಡಿಬೇಕಲ್ಲ. ನನಗೂ ಇವ್ರು ಕ್ಯಾಮ್ರಾ ಎಲ್ಲಿ ಕಟ್ಟಿರ್ತಾರೆ ಗೊತ್ತಿಲ್ಲ, ಎಲ್ಲರೂ ಓವರ್ ದ ಫೋನೇ ಕನೆಕ್ಷನ್. ಅದರ್ವೈಸ್ ಆಕ್ಷನ್ ಕಟ್ಟು ಎಲ್ಲವೂ ನಮ್ಮಲ್ಲ ಒಬ್ಬ ಓಡಾಡ್ತಾನಲ್ಲಿ, ಅದು ಯಾರು ಕಾಣಿಸ್ತಾ ಇರ್ಲಿಲ್ಲ. ಯಾರು ಆರ್ಟಿಸ್ಟ್ ಆಕ್ಷನ್ ಅಂತ ಅವ್ನು ಹೇಳ್ಕೊಂಡು ಬಿಟ್ರೆ ಬೇರೆ ಯಾರು ಕನೆಕ್ಷನ್ ಇಲ್ಲ ಅಲ್ಲಿ. ನಾನು ಯಾರು ಕಾಣಿಸಂಗಿಲ್ಲ ಅಲ್ಲಿ. ನಾವು ಕಾಣಿಸೋದು ಇದೊಂದು ಸಮಸ್ಯೆ. ಆರ್ಟಿಸ್ಟ್ ಆಗಿರೋದ್ರಿಂದ ನಮ್ಮನ್ನು ಕಂಡಿಡಿದು ಬಿಡ್ತಾರೆ, ಗುರ್ತಿಡಿದು ಬಿಡ್ತಾರೆ, ನಾವು ಇಳಿಯಂಗಿಲ್ಲ ಅಲ್ಲಿ. ಇವ್ರದ್ದು ಈ ತರದ್ದು ಇವ್ನು ಹೊಡಿಯಕ್ ಹೋಗಿ ನಿಲ್ಸಿ ಪೊಲೀಸ್ನವ್ರು ಅಟ್ಟಿಸ್ ಮಾಡ್ತಾ ಇದ್ರೆ ಇಬ್ಬರು ಜನ ಬಿಡ್ತಾರ. ಅದು ಮಾರ್ಕೆಟ್ ತರದ ಜಾಗದಲ್ಲಿ ಅದೆಲ್ಲ ಆಯ್ತು. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ನಾನು ಇವ್ನು ನೋಡ್ಕೊಂಬತ್ತೀನಿ ಅದೇ ಜಾಗಕ್ಕೆ. ಅದು ಸಖತ್ ಜೋಕ್, ಅದ್ ನಾನು ಹೇಳ್ತೀನಿ. ನಾನು ಆ ಸೀನಲ್ಲಿ ಇಲ್ಲ, ಟೈಮ್ ಲ್ಯಾಪ್ಸ್ ತೆಗಿಬೇಕು. ಟೈಮ್ ಲ್ಯಾಪ್ಸ್ ಮುಂಚೆ ಹೇಳ್ಬಿಡ್ತೀನಿ, ಆಮೇಲೆ ಟೈಮ್ ಲ್ಯಾಪ್ಸ್ ಮುಂಚೆ ಅದೊಂದು ಅದೇನೋ ಡೈನ ಏನ್ ಜಾಗ ಅದು, ಈ ನಮ್ಮ ಹುಟ್ಟಿದ್ದಾರೆ ಕನ್ನಡ ಕಾಣತ್ತಲ್ಲ, ಒಂದು ಬಿಲ್ಡಿಂಗ್ ಇದೆ. ಕರೆಕ್ಟ್ ಆಗಿ ಅದಕ್ಕೆ ಇಟ್ಬಿಟ್ಟು ನಾನು ಆ ಸಂಧಿಯಿಂದ ಹಿಂಗ್ ಬಂದು ಹುಡ್ಕೊಂಡ್ ಬರ್ತೀನಿ. ಹಿಂಗೆ ಮಲ್ಲ ಅಲ್ಲಿ ನಿಂತಿದ್ದ, ಅಣ್ಣ ಆಕ್ಷನ್ ಅಂತಣ ಅಂತ ಅಂದ. ನಾನು ಅಲ್ಲಿಂದ ಹಿಂಗ್ ಬರ್ಬೇಕು, ನಡ್ಕೊಂಡ್ ಬರ್ತಾ ಬಂದೆ. ನಾನು ತಲೆ ಎತ್ತಬೇಕು, ನಾನು ಇವ್ನು ಹುಡುಕ್ತಾ ಇದ್ದೀನಲ್ಲ, ತಲೆ ತಗ್ಸ್ಕೊಂಡ್ ಬರಕ್ಕಾಗಲ್ಲ. ತಲೆ ಎತ್ತಿದೆ, ಯಾವನ ಹಿಂಗ್ ನೋಡ್ಕೊ ಸಾರ್ 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 ಅಂತ ಹೋಗೋ 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 ಒನ್ಮೋರ್ ಅಂದೆ. ಮಲ್ಲ ಪಕ್ಕದಲ್ಲಿ ಹಣ ಒನ್ಮೋರ್ ಅಂತೆ. ಇದು ಒಂದು 5-6 ಸತಿ ಆಗುತ್ತೆ. ಹೊಟ್ಟೆ ಹೊಡೆದೈತೆ ನನಗೆ. ಅದಾದ್ಮೇಲೆ ಆಮೇಲೆ ಮುಖ ಗಂಟಿಟ್ಕೊಂಡು ಓಡಾಡಕ್ಕೆ ಶುರು ಮಾಡಿದೆ. ಅವನ ನೋಡಿದ್ರೆ ಆಡಿಸ್ಬಾರ್ದು, ಅವನ್ನ ಹೊಡಿಯೋರ್ತಾರ ಹಿಂಗೆಲ್ಲ ನೋಡ್ಕೊಂಡು ಓಡಾಡ್ದೆ. ಅದು ಶಾರ್ಟ್ ಓಕೆ ಆಗೋಯ್ತು. ಅಂದ್ರೆ ಏನೋ ಒಂದಷ್ಟು ಲಾಂಗು ಕ್ಲೋಸು ಏನೋ ಆಗೋಯ್ತು. ಅದಾದ್ಮೇಲೆ ಶಾರ್ಟ್ ಇದು ಹೇಳ್ತೀನಿ. ನಾನು ಆ ಸೀನ್ಲಿಲ್ಲ, ಎಕ್ಸಾಕ್ಟ್ ಸರ್ಕಲ್ ನಿಂತ್ಕೋಬೇಕು. ಪೀಕ್ ಅವರ್ಸು, ಬೆಳಕಿಂದ ಕತ್ಲೆ ಆಗೋರು 1 hour ನಿಲ್ಬೇಕದು, ಸನ್ ಮುಳುಗೋವರ್ಗು. ಆ ಟ್ರಾನ್ಸಾಕ್ಷನ್ 4 frames ಇವರು ನಿಂತ್ಕೊಂಡ್ರು. ನನಗೆ ಗೊತ್ತಾಯ್ತು, ಜನ ಅಲ್ಲಿ ಶುರು ಮಾಡಿದ್ರು. ಯಾಕೆ ಅವ್ರು ಸುಮ್ಮನೆ ನಿಂತ್ಕೊಬಿಟ್ಟಾರಲ್ಲ, ಏನು ಮಾಡಿದೆ ಪಾಪ, ಸುಮ್ಮನೆ ನಿಂದರ್ರಿ ಅವ್ರು, ರಾಜೇಶ್ ಅಣ್ಣ ಅವ್ರು ಸುಮ್ಮನೆ ನಿಂದರ್ರಿ, ಕರೀರಿ ಮಾತಾಡ್ಸ್ರಿ ಅಂತಾರೆ. ಇವ್ರು ಗೊತ್ತಿಲ್ಲ ಕ್ಯಾಮ್ರಾ ಏನ್ ಮಾಡ್ಬಿಟ್ಟಿದ್ದಾರೆ, ಒಂದು ಮಾರುತಿ ವ್ಯಾನ್ ನಲ್ಲಿ ಹಿಂದ್ಗಡೆ ಹಾಕೊಂಡು ನಿಂತ್ಕೊಂಡ್ರು. ಹಿಂಗೆ ನಾವು ಸುಮ್ಮನೆ ನಿಂತಿದ್ವಿ, ವೈಟ್ ಬ್ಯಾಕ್ ಗ್ರೌಂಡ್ ಇದೆ ಅಲ್ಲಿ. ನಾನು ಹಿಂಗ್ ಕಾಣಿಸ್ಬೇಕು, ಆ ಲೈಟ್ ಎಲ್ಲ ಆನ್ ಆಗುತ್ತೆ ಸಂಜೆ 6 ಗಂಟೆ ಮೇಲೆ. ನಾನು ಹಿಂಗ್ ನಿಂತಿದ್ದೀನಿ, ಒಂದು ಮಾರುತಿ ವ್ಯಾನ್ ಅಲ್ಲಿ ಕ್ಯಾಮ್ರಾ ಹಾಕೊಂಡು ಕೂತಿದ್ದಾರೆ ಇವರು. ನನಗೂ ಸೂರಿಗೂ ಕಮ್ಯುನಿಕೇಶನ್ ಅಂದ್ರೆ ನನ್ನ ಕೈಯಲ್ಲಿ ಒಂದು ಫೋನ್ ಇದೆ, ಹೇಳೋಣ ಅಣ್ಣ ಆಕ್ಷನ್ ಅಂದಾಗ ಮಾತ್ರ ನೀವು ಆಕ್ಷನ್ ಆಗ ಅದ್ರ ರಿಲ್ಯಾಕ್ಸ್ ಆಗಿ. ಓಡಾಡೋರು ಯಾಕೆ ಲೂಸ್ ನನ್ ಮಗಂತರ ಹಿಂಗ್ ನಿಂತವನಲ್ಲ, ಎಲ್ಲಿ ಅಳ್ಳಾಡಂಗಿಲ್ಲ, ಹಿಂಗೆ ಇರ್ಬೇಕು. ವಿಜುವಲ್ ಮಾತ್ರ ಚೇಂಜ್ ಆಗಿ, ಬಾಡಿ ಮಾತ್ರ ನಿಂತಿರ್ಬೇಕು. ಇವ್ರು ಹಿಂಗೆ ನಿಂತಾರ, ಅದು ಉಸಿರಾಟ ಆಡಿದ್ರೆ ಗೊತ್ತಾಗುತ್ತೆ, ಕಮ್ಮಿ ಉಸಿರಾಡ್ಬೇಕು. ಅದ್ರ ಮುಂದೆ ಇದ್ಯಾಕ್ರಿ ನಿಂತು ಬಿಟ್ಟಾರಿ, ಹೋಗ್ರಿ ಕೇಳ್ರಿ ಏನಾಯ್ತ್ರಿ ಅಂತ. ಈ ಜನಕ್ಕೆ ನಾನು ಅಣ್ಣ ಹೋಗ್ಬಿಟ್ರಿ, ಶಾರ್ಟ್ ಬೇರೆ ಸಿಗಲ್ಲ ಅಂತ, ಅಣ್ಣ ಸೈಡ್ ಬರ್ರಣ ದಯವಿಟ್ಟು. ಅಯ್ಯೋ ಅದು ಬೇರೆ 1 hour ತೆಗ್ದಿರೋದು, ಸುಮ್ನೆ ನಿಂತಿರೋದು 1 hour ಫುಟೇಜ್. ಸಿನಿಮಾ ಸಕ್ಕಂತ ಹೋಗುತ್ತೆ, ಬಟ್ ಅದು ತೆಗಿಬೇಕಾದ್ರೆ ಮಾತ್ರ. ಆಮೇಲೆ ಇವರು ಎದುರುಗಡೆ ಏನು ಬಿಹೇವ್ ಮಾಡ್ತಿರ್ತಾರೆ, ಏನು ಮಾಡಾಗಿಲ್ಲ, ರಿಯಾಕ್ಷನ್ ಹಂಗೆ ಒಂದೇ ಏನು ಮಾತಾಡೋದು
ಅದೆಲ್ಲ ಸಖತ್ ಎಕ್ಸ್ಪೀರಿಯನ್ಸ್. ಆ ಎಕ್ಸ್ಪೀರಿಯನ್ಸ್ ಈ ತರದ ಟೈಮಲ್ಲಿ ನಮ್ಗೆ ಹೆಲ್ಪ್ ಇದ್ರಲ್ಲಿ ಏನಾಯ್ತು ಅಂದ್ರೆ ಇವ್ರೆ ಅಣ್ಣ ನೀವ್ ಹೆಂಗ್ ಬೇಕು ಹಂಗ್ ನಿಲ್ಸ್ಕೊಳ್ಳಿ, ನಂಗೆ ಈ ಶಾರ್ಟ್ ಬೇಕು, ನೀವು ಬರ್ತೀರ ನಿಮ್ ಜೊತೆ ಅವ್ರೆ ಹೈಲೈಟ್ ಆಗ್ಬೇಕು, ಯಾರು ಅಡ್ಡ ಬರ್ಬಾರದು ನನ್ ಕೈಲಿ ಆಯ್ತಾ ಇಲ್ಲ, ನೀವೇನೋ ಮಾಡಿ ಅಂತಂದ್ರೆ ಫುಲ್ ಬಿಸಿಲು ಬೇರೆ ಅಲ್ಲಿ 45 ಡಿಗ್ರಿ ಸೆಕೆ ಬೇರೆ ಎಲ್ಲ ಉಡ್ತಾವ್ರಿ ಇವ್ರನ್ನ. ಸರಿ ಆಯ್ತು ರೆಡಿ ಆಕ್ಷನ್ ಅಂದೆ. ಇವ್ರು ಏನ್ ಮಾಡಿದ್ರು ಅಂದ್ರೆ ಹೆಗಲ್ ಮೇಲೊಂದು ಇದಾಗ್ತಾರೆ ಏನು ಏನು ಸನ್ಮಾನ ಮಾಡ್ಬೇಕು, ಅದನ್ನೇನ್ ಮಾಡಿದ್ರು ಅಂದ್ರೆ ಹಿಂಗ್ ಫ್ರೇಮಲ್ಲಿ ಹಿಂಗೆ ಎಷ್ಟು ಹಿಂಗ್ ಅಂದ್ರು ಹಿಂಗ ತೆಗಿಯೋದೊಂದು ಬೇಜಾರು ತೆಗಿ ಎಲ್ಲ ಸೈಡ್ ಕೊಟ್ರು, ನೀಟಾಗಿ ಶಾರ್ಟ್ ಬಂತು. ಅವಾಗೆಲ್ಲ ಆದ್ಮೇಲೆ ಸಾಕ ಅಂತಂದ್ರು, ಅಯ್ಯೋ ಸಾಕು. ಈಗಲೂ ಆ ಶಾರ್ಟ್ ನೋಡ್ರಿ, ಟ್ರೈಲರ್ ಹಾಕಿದ್ದೀನಿ ಆಕ್ಚುಲಿ. ಹಿಂಗ್ ಅನ್ಕೊಂಡು ಅದನ್ನ ಹಿಂಗ್ ಸನ್ಮಾನ ಮಾಡ್ತಾರೆ, ಅದನ್ನ ಹಿಂಗ್ ಅಂದ ತಕ್ಷಣ ಎಲ್ಲ ಸೈಡ್ ಕೊಡ್ತಾರೆ. ಅದು ಕರೆಕ್ಟಾಗಿ ಆಕ್ಚುಲಿ ಫ್ರೇಮಲ್ಲಿ ಕಾಣ್ಲಿ ಅಂತಾನೆ ಆ ಗೆಸ್ಚರ್ ಮಾಡಿ ಪರ್ಫಾರ್ಮೆನ್ಸ್ ಅಲ್ಲೂ ಅವ್ರಿಗೊಂದು ಬೇಜಾರಿರುತ್ತೆ, ಜೊತೆಯಲ್ಲಿ ಕ್ಯಾಮ್ರಾಗೂ ಬರಬೇಕು ಅನ್ನೋದನ್ನ ಅಲ್ಲಿ ರಾಜೇಶಣ್ಣ ಆಕ್ಟರ್ ಆಗಿ ಮಾಡಿಲ್ಲ, ಡೈರೆಕ್ಟರ್ ಆಗಿ ಮಾಡಿರೋದು. ಆಕ್ಚುಲಿ ಡೈರೆಕ್ಟರ್ ಆಗಿ ಆಕ್ಟ್ ಮಾಡಿರೋದು ಅದು. ಅದನ್ನೆಲ್ಲ ಮಾಡಿದ್ದು. ಆಮೇಲೆ ಕ್ರೌಡ್ ಎಲ್ಲ ನಿಲ್ಸಿ ತೆಗಿಬೇಕಲ್ಲ, ನಾನು ಅಣ್ಣ ಏನ್ ಮಾಡೋದು ಗೊತ್ತಲ್ಲ, ಶುರು ಮಾಡು ಅಂದ್ರು. ಸಜೆಷನ್ ಇಟ್ಕೊಂಡು ಜನರದೆಲ್ಲ ಮುಗಿಸ್ಬಿಟ್ಟು ಆಮೇಲೆ ನಾವು ಸಪ್ರೇಟ್ ಮಾಡೋಣ ಅಂತ ಮಾಡಿದ್ವಿ. ಅದಕ್ಕೆಲ್ಲ ರಾಜೇಶಣ್ಣಗೆ ಅದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ತುಂಬಾ ಚೆನ್ನಾಗಿ ಗೊತ್ತಿರೋದ್ರಿಂದ ಕ್ರೌಡ್ ಇದ್ದಾಗ ಜಲ್ದಿ ಮುಗಿಸ್ಕೊ ಅಂತ. ಇವ್ರು ಬಂದ್ರೆ ನಂಗೆ ಸಮಾಧಾನ ಆಗ್ಬಿಡ್ತೈತಿ, ಯಾಕಂದ್ರೆ ಅಕ್ಕಪಕ್ಕ ಆರ್ಟಿಸ್ಟ್ ಏನೇನು ಹೇಳ್ಬೇಕು, ಅವ್ರು ಯಾವ ರಿದಮಲ್ಲಿ ಹೇಳ್ಬೇಕು ಎಲ್ಲ ಸೀನ್ ಪೇಪರ್ ಕೊಟ್ಬಿಟ್ಟು ಅಣ್ಣ ಇವ್ರು ಇದಂತ ಅಣ್ಣ ಅದೇನೋ ಒಂಚೂರು ನೋಡ್ಬಿಡಿ ಅಂದ್ರೆ ಸರಿ ಬಿಡು ನೀನು ನೋಡು, ನಿನ್ನ ಕತೆ ನೀನು ನೋಡು ಅಂತ. ಅದು ನಂಗೆ ಭಾಳ ಬೆನಿಫಿಟ್ ಆಗಿ. ಆಮೇಲೆ ಇನ್ನೊಂದೇನಂದ್ರೆ ನಾನೇನೇ ಅನ್ಕೋತಾ ಇದ್ದೆ ಅದಕ್ಕೆ ಡಬಲ್ ರಾಜೇಶಣ್ಣ ಮಾಡ್ತಾ ಇದ್ರು. ಆಮೇಲೆ ಆಪ್ಷನ್ ಕೊಡ್ತಾ ಇದ್ರು, ನಾನು ಯಾರೋ ಫಸ್ಟ್ ಡೈರೆಕ್ಟ್ರು ಅಂತ, ಇದು ಸಾಕಲ್ವಾ, ಇದು ಓಕೆ ಅಲ್ವಾ, ಅದು ಯಾವತ್ತೂ ಅನ್ಲಿಲ್ಲ. ಇದು ಮಾಡ್ತೀನಿ ನೋಡು, ಇನ್ನೂ ಒಂದು ಯಾವ್ದಾದ್ರು ಈ ಥರ ಟ್ರೈ ಮಾಡೋಣ ಇದು ವರ್ಕ್. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ರಾಜೇಶಣ್ಣ ಅವರು ಎಲ್ಲರಿಗಿಂತ ವಿಭಿನ್ನವಾಗಿ ಪರ್ಫಾರ್ಮ್ ಮಾಡೋರು. ಇಡೀ ಅವ್ರ ಇದರಲ್ಲಿ ಇದ್ರಲ್ಲಿ ಮಾಡಬೇಕಾದ್ರೆ ಇವ್ರದ್ದು ಪಾಸ್ಗಳು ಬೇರೆ ಮಾಡೋರು, ಇದರಲ್ಲಿ ಒಂಥರ ಸಟೈರ್ ಸ್ಟೈಲಲ್ಲಿ ಪಾಸ್ಗಳು ಬೇರೆ ಥರ ಕೊಟ್ಟವ್ರೆ, ರಿಯಾಕ್ಷನ್ ಬೇರೆ ಥರ, ಈ ನಗ್ತಾ ಕಿಂಡಲ್ ಮಾಡೋದು, ಆಮೇಲೆ ಏನಾದರೂ ಮಾಡಿ ಅಂದ್ಬಿಟ್ಟು ಅದು ನಾನು ಹೇಳಿಲ್ಲ ಅಂತ ಹೇಳೋದು, ಅದು ತುಂಬ ಕಷ್ಟ. ಯಾವನ್ಗಾರು ಹೊಡೀರಿ ಅಂತ ಡೈರೆಕ್ಟಾಗಿ ಹೇಳೋದನ್ನ ಪರ್ಫಾರ್ಮ್ ಮಾಡ್ಬೋದು, ಹೊಡೀರಿ ಅದನ್ನ ನಾವು ಹೊಡಿಬೇಡಿ ಅನ್ನಂಗೆ ಹೇಳೋದಾಯ್ತಲ್ಲ. ಈ ಎದುರುಗಡೆ ಒಂದು ಕನ್ಫ್ಯೂಸ್ ಮಾಡಿ ಇಂಡೈರೆಕ್ಟಾಗಿ ಕನ್ವೆ ಮಾಡೋದಿದೆಯಲ್ಲ, ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡೋರು ಇದ್ರು. ಸೂಪರ್. ನಿಮ್ಗೆ ಓವರ್ ಆಲ್ ಅಂದ್ರೆ ಕಾಲಾಪತ್ತರ ಬಗ್ಗೆ ಒಂದು ಚಿತ್ರಣ ನಿಮ್ಗೆ ಗೊತ್ತಿರುತ್ತೆ, ಒಂದಷ್ಟು ನಿರೀಕ್ಷೆ ಇದೆ ಈ ಸಿನಿಮಾ ಮೇಲೆ, ಮತ್ತೆ ಟೆಕ್ನಿಕಲ್ ವಿಚಾರಕ್ಕೆ ಹಾಗೇನೆ ಇಂಡಸ್ಟ್ರಿ ಒಳಗೊಂದು ಹೋಪ್ ಇದೆ, ತುಂಬಾ ದೊಡ್ಡದಾಗಿದೆ ಈ ಸಿನಿಮಾ, ಏನೋ ಮಾಡುತ್ತೆ, ಒಂದು ಮ್ಯಾಜಿಕ್ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇದೆ. ಸೊ ಈ ಹೊತ್ತಲ್ಲಿ ನೀವೇನ್ ಹೇಳ್ತೀರಿ ಸರ್? ಇಲ್ಲ, ಕಾಲಾಪತ್ರ ಅನ್ನೋ ಟೈಟ್ಲ್ ಬಹಳ ವಿಶೇಷವಾಗಿದೆ. ಅಂದ್ರೆ ಒಂದು ಯಾರೋ ಒಬ್ರು ಇದ್ರು ಅನ್ನೋ ಥರದೊಂದು, ಬೆಂಗಳೂರಿನ ಜನ ಕಾಲಾಪತ್ರ ಅಂದ್ರೆ ಒಂದು ಸೆನ್ಸೇಷನ್. ಸೊ ಹಾಗಾಗಿ ಟೈಟ್ಲಿಂದ ಹಿಡಿದು ಸಿನಿಮಾ ಒಂದು ಕ್ಯೂರಿಯಾಸಿಟಿ ಹುಟ್ಟಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಆಮೇಲೆ ಇವ್ನು ಮಾಡಿರೋ ಕೆಲಸಗಳು ಇದುವರೆಗೂ ಯಾವುದು ಮೋಸ ಆಗಿಲ್ಲ. ಕೆಂಡ ಸಂಖ್ಯೆ ಇರ್ಬೋದು, ಕಾಲೇಜ್ ಕುಮಾರ ಇರ್ಬೋದು, ಆ ಸಿನಿಮಾಗಳು. ಸೊ ಒಂದು ಸಣ್ಣ ನಿರೀಕ್ಷೆ ಇದೆ. ಅಂದರೆ ಒಬ್ಬ ದೊಡ್ಡ ನಟನ ಸಿನಿಮಾಗೆ ಹೇಗೆ ಒಂದು ಅಭಿಮಾನಿ ವರ್ಗ ಇದ್ದು ನೋಡ್ತಾರೋ ಹಾಗೆ ಇವನಿಗೂ ಕೂಡ, ಅಥವಾ ಇವನು ಮಾಡೋ ಕೆಲಸಕ್ಕೂ ಕೂಡ ಒಂದಷ್ಟು ಅಭಿಮಾನಿ ವರ್ಗ ಇದೆ. ಸೊ ಹಾಗಾಗಿ ಸಿನಿಮಾ ಒಂದು ಕ್ಯೂರಿಯಾಸಿಟಿ ಹುಟ್ಟಾಗುತ್ತೆ ಅಂತ ನನಗಂತೂ ನಂಬಿಕೆ ಇದೆ. ಮಾಡಿದ್ದಾನೆ, ಕಷ್ಟಪಟ್ಟಿದ್ದಾನೆ. ಆ್ಯಂಡ್ ಅಫ್ಕೋರ್ಸ್ ಈಗ ಒಂದು ಸಣ್ಣ ಲೀನ್ ಪೀರಿಯಡ್ ಆದಮೇಲೆ ಇವಾಗೇನು ಸಿನಿಮಾಗಳು ಇವಾಗೇನು ಕಚ್ಕೊಂಡಿದೆ ಅಥವಾ ಓಡ್ತಾ ಇದ್ದಾವೆ, ಇದ್ರ ನಡುವೆ ಈ ಸಿನಿಮಾ ಗೆಲ್ಲುತ್ತೇನೋ, ಅದೇ ಒಂದು ರಿದಮ್ ಬಂದಿದೆ ಇಂಡಸ್ಟ್ರಿ. ಮತ್ತೆ ಆಗತ್ತೆ ಅದು. ಯಾವಾಗಲೂ ನನಗೆ ಯಾವಾಗ ಅನ್ಸೋದು ಏನಂದ್ರೆ ಅದೊಂದು ಫೇಸ್ ಅಷ್ಟೇ, ಅದು ಯಾವಾಗಲೂ ಹಂಗೆ ಪರ್ಮನೆಂಟ್ ಆಗಿ ಏನೂ ಇರಲ್ಲ. ಸೊ ಹಾಗಾಗಿ ಕಳೀತು. ಈಗ ಭೀಮಾ ನೋಡಿದ್ರು ಅಥವಾ ಕೃಷ್ಣ ಸಕ್ಕಿ ನೋಡಿದ್ರು, ಇದು ನೋಡ್ತಾರೆ ಹೊಸದಾಗಿ. ನಂಗೆ ಮೇಜರ್ ಅನ್ಸೋದು ಟೈಟ್ಲು. ನಂಗೆ ಟೈಟ್ಲು ತುಂಬಾ ಯಾರು ಇಟ್ಟಿದ್ರು ನಂಗೆ ಅದನ್ನ ಫ್ಯಾಸಿನೇಟಿಂಗ್ ಅಂತ ಅನ್ಸೋದು. ಅಂದ್ರೆ ತುಂಬಾ ಹಾರ್ಶ್ ಅಂತಾನು ಅನ್ಸಲ್ಲ, ತುಂಬಾ ಪೊಯೆಟಿಕ್ ಅಂತಾನು ಅನ್ಸಲ್ಲ. ಒಂದು ಏನೋ ಒಂದು ಹೇಳುತ್ತೆ ಕಾಲಪತ್ತರ ಅಂದ್ರೆ ಅನ್ನೋ ಥರದ್ದು ಅನ್ಸುತ್ತಲ್ಲ, ಬಹಳ ಕ್ಯೂರಿಯಸ್ ಆಗಿದೆ. ಆಮೇಲೆ ಅದಕ್ಕೆ ತುಂಬಾ ವ್ಯತಿರಿಕ್ತವಾಗಿ ಒಂದು ಮಿಲಿಟರಿ ಅಥವಾ ಡಿಫೆನ್ಸ್ ಕಾಸ್ಟ್ಯೂಮಲ್ಲಿ ಕಾಣಿಸ್ಕೊಳ್ಳೋದು ಏನೋ ಒಂದು ಕ್ಯೂರಿಯಾಸಿಟಿ ಹುಟ್ಟಾಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಇದು ನೋಡಿದ್ಮೇಲಂತೂ ಭಾಳ ಚೆನ್ನಾಗಿದೆ ಟ್ರೈಲರ್, ವೆರಿ ಗುಡ್. ಯಾವುದು ರೆಗ್ಯುಲರ್ ಲೈನ್ಸ್ ಅಲ್ಲಿ ಇಲ್ಲ, ಬೇರೆ ಏನೋ ಹೇಳಕ್ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಆಮೇಲೆ ಅಲ್ಲಿನ ನೇಟಿವಿಟಿ ಇರ್ಬೋದು, ಇತ್ತೀಚೆಗೆ ಬಳಸ್ಕೊತಾ ಇದ್ದಾರೆ ನಮ್ಮಲ್ಲಿ, ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗಿದೆ ಭಾಷೆ, ಜನ ಎಲ್ಲವೂ. ಐ ಥಿಂಕ್ ಅದು ಸ್ವಲ್ಪ ಹೈಲೈಟ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಫೈನಲಿ 13ನೇ ತಾರೀಕು ಬರ್ತಾ ಇದ್ದೀರಾ. ಇಷ್ಟು ಒಳ್ಳೆ ಹಾರೈಕೆ, ಆಶೀರ್ವಾದ ಅಂಡ್ ಪ್ರತಿ
ಸಲ ಅಥವಾ ಪ್ರತಿ ವ್ಯಕ್ತಿನ ಈ ಒಂದು ಸಿನಿಮಾಗಾಗಿ ನಾವು ಸಂದರ್ಶಿಸ್ಬೇಕಾದ್ರೆ ಅಥವಾ ಸಿಕ್ಬೇಕಾದ್ರೆ ಎಲ್ಲರೂ ಹೇಳ್ತಾರೋ ಮಾತಿದು, ಅಂದ್ರೆ ನಿಮ್ಗೆ ಏನ್ ಅನಿಸ್ತಾ ಇದೆ? ನನ್ನ ಜೀವನದ ಪ್ರತಿ ತಿರುವಲ್ಲೂ ರಾಜೇಶ್ ಅಣ್ಣ ಇದೆ. ನಾನು ಮೊದಲನೇ ಬಾರಿ ನಟನೆ ಮಾಡಬೇಕಾದ್ರೂ ಜೊತೆಲಿದ್ರು, ಮೊದಲನೇ ನಿರ್ದೇಶನದಲ್ಲೂ ಜೊತೆಲಿದ್ರು. ಅಂದರೆ ಇದೇನು ಪ್ರೀ ಪ್ಲ್ಯಾಂಡ್ ಅಲ್ಲ, ಅದೇನು Destined. ಅದು ನಂಗೊಂಥರ ಲಕ್ಕಿ ಚಾಮ್ ಥರ. ಯಾವಾಗಲೂ ಅವರಿದ್ದರೆ ನಮಗೊಂದು ಖುಷಿ, ನೆಮ್ಮದಿ ಇರುತ್ತೆ, ಆಮೇಲೆ ಕಂಫರ್ಟಬಲ್ ಫೀಲ್ ಆಗುತ್ತೆ. ಈ ಜರ್ನಿ ನನ್ನ ಮುಂದಿನ ಸ್ಟೆಪ್ಗೂ ಹೊಸ ಹೊಸ ಸಾಹಸಕ್ಕೂ ನಾನು ಏನಂದರೆ, ಈ ಬೀಳಕ್ಕೆ ಬಂದವನ ಹಿಂದೆ ಬೆನ್ನಲ್ಲೊಬ್ಬ ಕೈ ಇಟ್ಕೊಂಡು ಹಿಂಗೆ ಮುಂದೆ ತಳ್ತಾರಲ್ಲ, ಆ ಪುಷ್ ಯಾವಾಗಲೂ ರಾಜೇಶ್ ಅಣ್ಣ ನಾನು ಮಾಡ್ತಾ ಇರ್ತಾರೆ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ಅದರಲ್ಲಿ ಏನು ನಮ್ಗೆ ಆ ಥರದ್ದು ಅಂದ್ರೆ ಯಾರಾದ್ರೂ ಸರಿ ಅಲ್ಲ, ಟ್ಯಾಲೆಂಟೆಡ್ ಅನ್ಸಿದ್ರೆ. ಅಂಡ್ ಇವತ್ತಿನ ಜನರೇಷನ್ಗೆ ಯೋಚನೆ ಮಾಡೋರು ಯಾವತ್ತು ಏನೋ ಯಾರು ಮಾಡಿದ್ರು ಏನ್ ಕೆಲಸ ಮಾಡಿದ್ರು ಖುಷಿ ಮಾಡ್ಬೇಕು ಅಂತ ಅನ್ಸುತ್ತೆ. ನಾವು ಆ ಲೈನಲ್ಲಿ ಇಲ್ಲ, ಅಥವಾ ನಾವೇ ಇನ್ನೂ ಕಲಿಯೋ ಸ್ಥಿತಿಯಲ್ಲಿ ಇದೀವಿ. ಅಂದ್ರೆ ಏನ್ ಯೋಚನೆ ಮಾಡ್ಬೋದು ಇವತ್ತಿನ ಜನರೇಷನ್. ಅವ್ರಿಗೆ ತುಂಬಾ ಎಕ್ಸ್ಪೋಸ್ ಆಗ್ಬಿಟ್ಟಿದ್ದಾರೆ ಈಗ ಎಲ್ಲಾ ಥರದ ಸಿನಿಮಾಗಳನ್ನ ನೋಡಿ. ಬೇರೆ ಏನೋ ಮಾಡ್ಬೇಕಲ್ಲ, ನಮ್ಗೆ ಬೇರೆ ಏನೋ ಮಾಡ್ಬೇಕು ಅಂದ್ರೆ ಬೇರೆ ಏನ್ ಮಾಡ್ಬೇಕು ಅಂತ ಅನ್ಸುತ್ತೆ. ಬಟ್ ಅವ್ರಿಗೆ ಹಂಗಲ್ಲ, ಇದನ್ನು ಮಾಡ್ಬೋದು ಅನ್ನೋ ಥರದಲ್ಲಿ ಇದ್ದಾರೆ ಅವರು. ಹೌದು. ಹಾಗಾಗಿ ನಮ್ಗಿನ್ನು ಕಲೆ ಜಾಸ್ತಿ ಇರುತ್ತೆ. ಸೊ ನನಗೆ ವೈಯಕ್ತಿಕವಾಗಿ ಅಂದ್ರೆ ಈ ನಿಮ್ಮ ಒಂದು ಬಾಂಧವ್ಯ ನಾನು ಕೇಳ್ಪಟ್ಟಿದ್ದೆ, ಯಾವತ್ತು ನಿಮ್ಮೊಟ್ಟಿಗೆ ಮಾತಾಡಿರಲಿಲ್ಲ. ಇವತ್ತು ಗೊತ್ತಾಯ್ತು ನೀವೆಲ್ಲ ಈ ಕತೆ ಕೆಂಡಸಂಪಿಗೆ ಜರ್ನಿಯಲ್ಲಿ ನಾನು ಕೂಡ ಒಂದು ಟ್ರ್ಯಾಕ್ ಅಲ್ಲಿ ಇದ್ದೀನಿ, ಆದ್ರೆ ನನಗೆ ಈ ವಿಷಯಗಳೇ ಗೊತ್ತಿರ್ಲಿಲ್ಲ. ಅಂದ್ರೆ ಔಟ್ ಆಫ್ ದಿ ಬಾಕ್ಸ್ ನಾನು ಬರೀ ಹೈಲೈಟ್ಸ್ ಅಷ್ಟೇ. ತುಂಬಾ ಇದೆ. ಅಂಡ್ ಈ ತರದೊಂದು ಮೈಂಡ್ಸ್ ಜೊತೆಗೆ ಬೆಳೆದಿರೋಂಥ ಹುಡುಗ, ಮತ್ತೆ ಈ ತರದೊಂದು ಕಂಟೆಂಟ್ ಇವತ್ತು ಎಲ್ಲರಿಗೂ ಒಂದು ನಿರೀಕ್ಷೆ ಹುಟ್ಟಿಸಿರೋಂಥ ಕಂಟೆಂಟ್. ಸೊ 13ನೇ ತಾರೀಕು ಬರ್ತಾ ಇದೆ, ಎಲ್ಲರೂ ಥಿಯೇಟರ್ಲೇ ನೋಡಿ, ಮಿಸ್ ಮಾಡಬೇಡಿ, ಎಲ್ಲರೂ ಥಿಯೇಟರ್ಗೆ ಬನ್ನಿ. ತುಂಬಾ ಒಳ್ಳೆ ಖುಷಿ ಆಗ್ತಿದೆ ಕನ್ನಡ ಚಿತ್ರರಂಗದಲ್ಲಿ. ಮತ್ತೆ ಈ ಒಂದು ಮೂಮೆಂಟ್ ತುಂಬಾ ಚೆನ್ನಾಗಿದೆ. ಸಿನಿಮಾಗಳು ಎಲ್ಲವೂ ಗೆಲ್ತಿದ್ದಾವೆ, ಜನ ಥಿಯೇಟರ್ಗೆ ಬಂದು ಸಿನಿಮಾಗಳನ್ನು ಕೊಂಡಾಡ್ತಿದ್ದಾರೆ. ಈ ಒಂದು ಸಂಭ್ರಮದಲ್ಲಿ ಕಾಲಪತ್ರನ ನೋಡಿ ಖುಷಿ ಪಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.